ಈಗ ನಾನು ನಿಮಗೆ ಮಲೇಷ್ಯಾದ ಮೋನೋ ರೈಲಲ್ಲಿ ಕರ್ಕೊಂಡು ಹೋಗ್ತೀನಿ. ಮೋನೋ ರೈಲಲ್ಲಿ ಯಾವ ಪಾರ್ಟಿ ಜನ ಕೂತಿದ್ದಾರೆ? ಕೋಮಲ್ ಸರ್ಗೆ ತುಂಬ ಆಸೆ ಇರುತ್ತೆ ಮಲೇಷ್ಯಾಗೆ ಹೋಗ್ಬೇಕು ಅಂತ. ಕೊನೆಗೆ ಆ ಫಿಲಮಲ್ಲಿ ಮಲೇಷ್ಯಾಗೆ ಹೋಗೇ ಬಿಡ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಟಿ ವಿಲಿ ಮಲೇಷ್ಯಾ ತೋರಿಸಿದಾಗ ನಾವೆಲ್ಲ ಬಾಯ್ ಬಾಯ್ ಬಿಟ್ಕೊಂಡು ಅಲ್ಲೋಡೋ ಮಲೇಷ್ಯಾ 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 ಅಂತ ಅನ್ಕೊಂತ ಇದ್ವಿ. ಈಗ ನಾವು ಅದೇ ಮಲೇಷ್ಯಾಗೆ ಬಂದ್ಬಿಟ್ಟಿದೀವಿ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ದೇವರು ವೆಲ್ಕಮ್ ಟು ಮಲೇಷಿಯಾ. ಗುರು, ಭಾರತಕ್ಕೆ 1947 ಸ್ವತಂತ್ರ ಸಿಕ್ತು. ಅದಾಗಿ 10 ವರ್ಷ ಆದಮೇಲೆ ಮಲೇಷ್ಯಾಗೆ ಸ್ವತಂತ್ರ ಸಿಕ್ತು. ಆದರೆ ಮಲೇಷ್ಯಾ ಸಿಕ್ಕಾಪಟ್ಟೆ ಡೆವಲಪ್ ಆಗಿಬಿಟ್ಟಿದೆ. ಎಷ್ಟು ಡೆವಲಪ್ ಆಗಿದೆ ಅಂತಂದರೆ ನೋಡಿ, ಸೈಕಲ್ ಹೋಗೋದಕ್ಕೆಲ್ಲ ಒಂದು ಲೈನು, ಗಾಡಿಗಳು ಹೋಗೋದಕ್ಕೆಲ್ಲ ಇನ್ನೊಂದು ಲೈನು. ಗಾಡಿಗಳು, ಸೈಕಲ್ಗಳು ಎಲ್ಲ ಕ್ಲೀನಾಗಿರೋ ಸಿಟಿಲಿ ಸುತ್ತಾಡ್ತಾನೆ ಇರ್ತವೆ. ಆ ಕ್ಲೀನಾಗಿರೋ ಸಿಟಿ ಮಧ್ಯ ಈ ಪಾಟಿ ಅದ್ಭುತವಾಗಿರೋಂಥ ಕಟ್ಟಡಗಳು. ಅಲ್ಲಿ ನೋಡಿ, ಆ ಬಿಲ್ಡಿಂಗ್ ಅಂತೂ ಮೋಡದಿಂದ ಮುಚ್ಚೆ ಹೋಗ್ಬಿಟ್ಟಿದೆ. ಮೋಡದ ಮೇಲೆ ಕಟ್ಟಿಬಿಟ್ಟವ್ರೆ ಬಿಲ್ಡಿಂಗ್ನ. ಇಲ್ಲಿ ಫಿಲಮ್ ಶೂಟಿಂಗ್ ಮಾಡ್ತಾವ್ರೆ, ಏನು ಶೂಟಿಂಗ್ ಮಾಡ್ತಾವ್ರೆ ಗೊತ್ತಿಲ್ಲ. ಮಲೇಷ್ಯಾದಲ್ಲೂ ಸೀರಿಯಲ್ ನೋಡ್ತಾರ? ಇನ್ ಮಲೇಷ್ಯಾ ಆಲ್ಸೋ ಪೀಪಲ್ ಸೀಯಿಂಗ್ ದ ಸೀರಿಯಲ್ಸ್? ಓ ಮೈ ಗಾಡ್ ಜಿಲ್ಲ. ಸೀರಿಯಲ್ ನೋಡೋ ಜನಗಳು ಎಲ್ಲೆಲ್ಲೂ ಇರ್ತಾರೆ. ಅಲ್ಲಿ ನೋಡಿ, ನದಿನ ಇದು ಮೋರಿನ ಏನಿದೆ ಗೊತ್ತಿಲ್ಲ. ಈಗ ನಾನು ನಿಮಗೆ ಮಲೇಷ್ಯಾದ ಮೋನೋ ರೈಲಲ್ಲಿ ಕರ್ಕೊಂಡು ಹೋಗ್ತೀನಿ. ಮೋನೋ ರೈಲಲ್ಲಿ ಯಾವ ಪಾರ್ಟಿ ಜನ ಕೂತಿದ್ದಾರೆ? ಸೀಟ್ ಈ ಕಡೆ ಇದೆ, ಮಧ್ಯೇನೂ ಸೀಟ್ ಹಾಕವ್ರೆ. ಮಲೇಷ್ಯಾದ ಮೋನೋ ರೈಲ್ ಅಂತೂ ಸಖತ್ತಾಗಿದೆ. ಸಿಟಿ ಮಧ್ಯ ಮೋನೋ ರೈಲ್ ಹೋಗ್ತಾ ಇದ್ರೆ ಜನಗಳು ಈ ಥರ ಸೀಟಲ್ಲಿ ಕೂತ್ಕೊಂಡು ಸಿಟಿ ವ್ಯೂನ ಎಂಜಾಯ್ ಮಾಡ್ತಾ ಇರ್ತಾರೆ. ದೇವರು, ನಾವೀಗ ಮಲೇಷ್ಯಾದ ಕೋಲಾಲಂಪುರ್ ಸಿಟಿ ಕ್ಯಾಪಿಟಲ್ಲು. ಈ ಕ್ಯಾಪಿಟಲ್ ಸಿಟಿಯ ಮೋಸ್ಟ್ ಐಕಾನಿಕ್ ಪ್ಲೇಸು ಟ್ವಿನ್ ಟವರ್ ಹತ್ರ ಇದ್ದೀವಿ. ಟ್ವಿನ್ ಟವರ್ನ ನೋಡೋಕ್ಕೆ ಜನ ಬರ್ತಾರೆ, ಭಯಂಕರ ಬರ್ತಾರೆ ಕೋಲಾಲಂಪುರ್ಗೆ. ಇದು ಒಂದು ಕಾಲದಲ್ಲಿ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ಒಂಥರ ಫೀಲ್ಡ್ಗೆ ಹಳೆ ರೌಡಿ ಇದು. ಈಗ ಬುರ್ಜ್ ಖಲೀಫಾ ಮಗದೊಂದು ಬಂದ್ಬಿಟ್ಟು ಈ ಹಳೆ ರೌಡಿನ ಮೂಲೆ ಗುಂಪು ಮಾಡ್ಬಿಟ್ಟವ್ರೆ. ಅದೇ ಸ್ವಲ್ಪ ಬೇಜಾರು. ಆದರೆ ಇವಾಗಲೂ ಇದಕ್ಕೆ ಬೆಲೆ ಇದೆ. ಹೆಂಗೆ ಬೆಲೆ ಇದೆ ಅಂತಂದರೆ, ವರ್ಲ್ಡ್ಸ್ ಟಾಲೆಸ್ಟ್ ಟ್ವಿನ್ ಬಿಲ್ಡಿಂಗ್ ಇದು. ಇವಾಗ ಹಳೆ ರೌಡಿನ ನೋಡ್ರಿ, 2 ಉದ್ದುದ್ದ ಬಿಲ್ಡಿಂಗ್ ಕಟ್ಬಿಟ್ಟು ಅದ್ರ ಮಧ್ಯೆ ಒಂದು ಬ್ರಿಡ್ಜ್ ಕೊಡೋದು ಅಂತಂದರೆ ಅದೇನು ಸಾಮಾನ್ಯವಾದ ಮಾತಾ? ಇದನ್ನು ಕಟ್ಟಿರೋ ಇಂಜಿನಿಯರ್ಸ್ಗಳಿಗೊಂದು ಬಿಗ್ ಸಲ್ಯೂಟು. ಎಲ್ಲ ಹಳೆ ರೌಡಿನ ಕಣ್ಬಿಟ್ಕೊಂಡು ನೋಡ್ತಾವ್ರೆ.